ಹಲೋ, ಹೇಗಿದ್ದೀರೆಲ್ಲರೂ? ನಾನು ಲಂಚಿಗೋಸ್ಕರ ಮನೆಗೆ ಹೋಗ್ತಾ ಇದ್ದೆ ನಡ್ಕೊಂಡು. ಮಳೆ ಬರ್ತಾ ಇದ್ದೆ. 5 ಮಿನಿಟ್ಸ್ ದಾರಿ, ಅಲ್ಲಿ ತನಕ ನಡ್ಕೊಂಡು ಹೋಗಬೇಕು. ಬಟ್ ನಾನು ಯಾವಾಗಲೂ ಗಾಡಿಯಲ್ಲಿ ಬರ್ತಾ ಇದ್ದೆ. ಈಗ ನಡ್ಕೊಂಡು ಹೋಗೋದು ಅಂತ ಹೇಳಿದರೆ ಸುಸ್ತಾಗ್ತದೆ ಅಂದರೆ ಹೇಳಲಿಕ್ಕಿಲ್ಲ. ಹಾಗೆ ಇದೆ ನಮ್ಮ ಸುಳ್ಯ ಈಗ. ಯಪ್ಪ, ರೋಡಿನ ಪರಿಸ್ಥಿತಿ ಅಲ್ಲಿ ಇಲ್ಲಿ ಆಗ್ತು ಫುಲ್ಲು ಇದು ಮಾಡಿಬಿಟ್ಟಿದ್ದಾರೆ ನೋಡಿ. ಕಾಣ್ತಾ ಇದೆಯಾ? ಇದು ನಮ್ಮ ರೋಡ್ದು ಪರಿಸ್ಥಿತಿ. ಸೊ ಗಾಡಿಯಲ್ಲಂತೂ ಬರೋಕ್ಕೆ ಭಾರಿ ಕಷ್ಟ ಆಗ್ತದೆ. ಒಂದು ಗಾಡಿ ಈ ಕಡೆಗೆ, ಒಂದು ಗಾಡಿ ಆ ಕಡೆ ಹೋದರೆ ಭಾರಿ ಕಷ್ಟ ಆಗುತ್ತೆ. ಇಲ್ಲಿ ಕೆಸರು, ನಡೆಯೋ ಟೈಮಲ್ಲಿ ಗಾಡಿ ಬರೆದಿದ್ರೆ ಆಯಿತು, ಇಲ್ಲಾಂದರೆ ಫುಲ್ ನಾವು ಕೆಸರು ಮಯ ಆಗ್ತೇವೆ. ಬಸ್ ಸ್ನಾನ ಮಾಡಿಕೊಂಡು ಮತ್ತೆ ಹೋಗ್ಬೇಕಷ್ಟೇ. ಹಾಗೆ ಪುಣ್ಯ ಮಧ್ಯಾಹ್ನದಲ್ಲಿ ಯಾರಿಲ್ಲ ಜನ. ನೆಕ್ಸ್ಟ್ ನೋಡುವ. ಸ್ವಲ್ಪ ನಡಿಬೇಕು ಅಂತ ಹೇಳ್ತಾರಲ್ಲ, ಸೊ ವಾಕಿಂಗ್ ಹೋದಾಗೆ. ಮಳೆ ಬರ್ತಾ ಉಂಟು ಲೈಟಾಗಿ. ಸೊ ನಡೆದ್ರೆ ನಮಗೂ ಒಳ್ಳೇದಂತೆಲ್ಲ. ನಡೆದರೆ ತುಂಬ ಸಮಯ ಆಯಿತು. ಅವತ್ತು ಮದುವೆ ಆಗಲಿಕ್ಕಿಂತ ಮುಂಚೆ ನಡೀತಾ ಇದ್ದೆ ನಾವು, ಬಟ್ ಈಗ ನಡೆದು ತುಂಬ ಸಮಯ ಆಯಿತು. ಓಕೆ, ಅಂತೂ ನಾನು ಬೇಗ ಹೋಗಿ 5 ಮಿನಿಟ್ಸಲ್ಲಿ ತಲುಪಿದ್ದೆ ಮನೆಗೆ. 5 ಮಿನಿಟ್ಸಲ್ಲಿ ತಲುಪಿ ಮಕ್ಕಳಿಗೆಲ್ಲ ಊಟ ಕೊಟ್ಟು ನಾನು ಊಟ ಮಾಡಿ ಅರ್ಧ ಗಂಟೆ ನಿದ್ದೆ ಮಾಡ್ತಿದ್ದೆ. ಬಟ್ ಇನ್ನಾಗಲ್ಲ, ಗಾಡಿ ಇದೆ ಬಟ್ ನಾನು ತಗೊಂಡು ಬರಲಿಲ್ಲ ಇವತ್ತು ವಾಕಿಂಗ್ ಮಾಡುವ ಅಂತ. ಸೊ ಇದು ರೆಸ್ಟ್ ಮಾಡಲಿಕ್ಕೆಲ್ಲ ಮೇ ಬಿ ಆಗಲ್ಲ ಅನಿಸುತ್ತೆ. ಆಫೀಸಲ್ಲಿ ಒಂದು ಪ್ರೋಗ್ರಾಮ್ ಕೂಡ ಇದೆ. ಸೊ ನೋಡುವ. ಸೊಂಟ ನೋವು ಆಗ್ತಾಯಿದೆ, ಸ್ವಲ್ಪ ನಡೆದಕ್ಕೆ ಸೊಂಟ ನೋವು. ನೋಡಿ ಎಷ್ಟು ಹೊಂಡಾಗಿದೆ. ಅದೊಂದು ಗ್ಯಾಸ್ ಲಾರಿ ಮಗುರ್ತು, ಮಗುಚಿ ಬಿದ್ದಿತ್ತು. ಆ ಥರ ಬಂದೆ ನಾನು ಮನೆ ಹತ್ರ. ರೋಡ್ ಹೀಗಿದೆ, ಹೇಗಾಗಿಬಿಟ್ಟಿದೆ ಅಂತ. ಡಾಮರ್ ಹಾಕಿದ್ದಾರೆ, ಬಟ್ ಎಲ್ಲಿ ಡಾಮರ್ ಹಾಕಿದ್ದಾರೆ ಎಂತಲೇ ಅರ್ಥ ಆಗ್ತಾಯಿಲ್ಲ. ಹಾಗೆ ಆಗಿದೆ ರೋಡೆಲ್ಲ. ಗಾಡಿ ಅಂತೂ ಬರಲಿಕ್ಕೆ ಭಾರಿ ಕಷ್ಟ. ಆದರೂ ಜಸ್ಟ್ ಮಕ್ಕಳದು. ನಾನು ಆಫೀಸಿಗೆ ಬಂದುಬಿಟ್ಟೆ.